ಪಾಯಿಂಟ್ ಕಂಕನವಾಡಿ 1-1 ಅಂಕದೊಂದಿಗೆ ಪಂದ್ಯ ನಡೀತಾ ಇದೆ. ಮಾರುತಿ ಕ್ಯಾಚ್ ಬಂತು, ಸಪೋರ್ಟ್ ಕೂಡ ಬಂತು, ಪ್ರಯತ್ನ ಆಗ್ತಾ ಇದೆ. ಕ್ಯಾಚ್ ನಲ್ಲಿ ಪ್ರಯತ್ನ ಮಾಡ್ತಾ ಇದ್ರು ಮಾರುತಿ, ಉತ್ತಮವಾಗಿ ಕ್ಯಾಚ್ ಕೂಡ ಬಂತು, ಹಾಗೆ ಸಪೋರ್ಟ್ ಬಂತು. ಸ್ವಲ್ಪದರಲ್ಲಿ ತಪ್ಪಿದ 1 ಅಂಕ ಮತ್ತೆ ಇದರಲ್ಲಿ ಕಂಕನವಾಡಿ ತಂಡಕ್ಕೆ. ಹೀಗಾಗಿ 2-1 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ ರೋಮಾಂಚನಕಾರಿ ಪಂದ್ಯ ಮೈದಾನದಲ್ಲಿ. ಅಕಾಡೆಮಿ ಚಿಂಚಲಿ ನಾಗನೂರ್ ನೆಕ್ಸ್ಟ್ ಮ್ಯಾಚ್. ಕಂಕನವಾಡಿ ತಂಡದಲ್ಲಿ ಕೂಡ ಒಬ್ಬ ಪಕ್ಕಣ ಇದೆ, ಜರ್ಸಿ ನಂಬರ್ 7 ಆಟಗಾರ. ಕೈ ಹಾಕಿದ್ರೆ ಬಿಡು ಮಾತೇ ಇಲ್ಲ. ಪ್ಲೇಯರ್ ಸಬ್ಸ್ಟಿಟ್ಯೂಟ್ ಎರಡು ಉತ್ತಮ ತಂಡಗಳ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ, ಕಾದ್ ನೋಡಬೇಕು. ಹೀಗೇನೆ ಎಸ್ ನೆಡಗೊಂದಿ ಇರ್ಲಿ ಇಬ್ರು ಕೂಡ ಜಗ ಬಿಡ್ರಿ. ಆಯ್ತು, ವೇಟ್ ನಿರ್ಣಯ ನೋಡ್ತಾರ. ಸರಿ ನೀವು ಸರಿ ಇಲ್ಲ, ನೀವ್ ಯಾಕೆ ಮಾತಾಡ್ತೀರಿ? ಸರಿ ಇಲ್ಲ, ಸರಿ ಮಾರು, ಸರಿ ನೀವು ಹೋಗ್ರಿ, ಇಬ್ರು ಕಳಿಸಿ ಸರ್. ಮೊದಲೇ ಎರಡು ತಂಡದಲ್ಲಿ ಹೊರಗಡೆ ನೀವು ಹೊರಗೆ ನಡಿ. ಸರಿ ಅವಾಗ ಲಾಭ ಏನಿಲ್ರಿ. ಎಸ್ ನಿರ್ಣಾಯಕರು ನೋಡ್ತಾ ಇದಾರೆ. ಸರಿ ಬೇಕು, ನೀವು ಏನು ಓದ್ತೀರ ನೋಡಿ. ಎಸ್ ಸರ್, ಡಿಗ್ರಿ ಹಾಪ್ ಆಗೈತೆ ಹೇಳಿ, ನಾನು ನೋಡಿ. ಸರಿ ಡಿಗ್ರಿ ಸರಿ ಮಗಣ, ಹಾಪ್ ಆಗೈತೆ. ಸರಿ ಆಡೋ, ಹಾಪ್ ಆಗೈತೆ, ಆಡ, ಹಂಗೆಲ್ಲ ಮಾಡಬೇಡ. ಎಸ್ ರೆಡಿ, ಆಡ, ಮ್ಯಾಚ್ ಆಡ, ಹಂಗ್ಯಾಕೆ ಮಾಡ್ತಿ? ಇನ್ನೊಂದು ಪುಷ್ ಮಾಡಿ ಹೊಡಿಬೇಕಾಗಿತ್ತಮ್ಮ, ಅದು ಹಾಪ್ ಆಗಿದೆ ಅಷ್ಟೇ. ಎರಡೋತ್ತಮ ತಂಡಗಳ ಮಧ್ಯೆ 4-1 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ರೋಮಾಂಚನಕಾರಿ ಪಂದ್ಯ, ಕಾತ್ ನೋಡ್ಬೇಕು. ಹಾಗೇನೆ ಪ್ರಯತ್ನ ಆಗ್ತಾ ಇದೆ, ಪ್ರಯತ್ನ ಬಂತು, ಆದ್ರೂ ಕೂಡ ಮಾಡಿದ್ರು. ಪಾಯಿಂಟ್ ಕಂಕನವಾಡಿ. ಉತ್ತಮವಾದ ಹಿಡಿತ. ಎಸ್ ಒಂದು ಡಿಸೈಡ್ ಮ್ಯಾಚ್, ಕೊಕಟ್ನೂರ್ ವರ್ಸಸ್ ನಾಗನೂರ್. ಕೊಕಟ್ನೂರ್ ನಾಗನೂರ್ ನೆಕ್ಸ್ಟ್ ಮ್ಯಾಚ್ ರೆಡಿ ಆಗಿದೆ. ಬೇಗನೆ ಕೊಕಟ್ನೂರ್ ವರ್ಸಸ್ ನಾಗನೂರ್. ಬಿಟ್ಟಲ್ಲ, ಬೇಗನೆ ರೆಡಿ ಆಗುತ್ತೆ ಅವುಗಳು. ನಾಗನೂರ್ ತಂಡವೇ ಆಟಗಾರರಿದ್ರೆ ತಾವು ಕೂಡ ಬೇಗನೆ ರೆಡಿ ಆಗಬೇಕು. ಕೊಕಟ್ನೂರ್ ವರ್ಸಸ್ ನಾಗನೂರ್. ಉತ್ತಮವಾದ ಹಿಡಿತ. ರೈಡ್ ಔಟ್. ಪಾಯಿಂಟ್ ಕಂಕನವಾಡಿ. 10-1.
ಕೊಕ್ಕಟ್ನೂರ್ ವರ್ಸಸ್ ನಾಗ್ನೂರ್ ದಷ್ಟಿದೆ. ಎರಡು ತಂಡಗಳು ಬೇಗನೆ ಮೈದಾನ ಪ್ರವೇಶ ಮಾಡಬೇಕು ತಾವುಗಳು. ಒಂದು ಉತ್ತಮ ಪಂದ್ಯ ಮೈದಾನ ಮಧ್ಯದಲ್ಲಿ. ಐದು ಸ್ಟಾರ್ಟ್ ಇದಿಲ್ಲ, ಕರೆಕ್ಟ್ ಇದೆ. 10-1 3 ನಂಬರ್ ಆಟಗಾರ ನೆಡಗು ತಂಡದ ಆಟಗಾರ ಕಾದ್ ನೋಡಬೇಕು ದಾಳಿಯಲ್ಲಿ. ಓಹೋ, ಬಿಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಯಾಚ್ ಕೂಡ ಬಂತು, ಸಪೋರ್ಟ್ ಬಂತು. ಹೀಗಾಗಿ ಇನ್ನೊಂದು ಅಂಕ. ಡೂ ಆರ್ ಡೈ, ಥರ್ಡ್ ರೈಟ್, ಡಿಸೈಡ್ ರೈಟ್. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮಾತು ಉತ್ತಮ ಕ್ಯಾಚ್ ಬಂತು. ಓಕೆ, ಸೂಪರ್. ಮತ್ತೆ ಮಾರುತಿ ಮೈದಾನದಲ್ಲಿ ಕಾದು ನೋಡಬೇಕು. ಮಾರುತಿ ತಂಡದ ಒಬ್ಬ ಉತ್ತಮ ದಾಳಿಗಾರ. ಮತ್ತ ಸುಂದರ ಕ್ಯಾಚ್ ಬಂತು. ಅಲ್ಲ ಬರೋ ನಮ್ಮ ಇತ್ತಪ್ಪ ಮತ್ತು ನಾವು ಬಂದ ಮತ್ತು ಕಿಕ್ಕಿಲಿ ಬಂದು ಹೋಗಿ ಗಾಡಿ ಯಾವ ಕೈ ಮಾಡಿದ ಸಿಗ್ಲಿಕ್ಕೆ ಫೋನ್ ಹಚ್ಚುತ್ತೆ. ಎರಡು ಉತ್ತಮ ತಂಡಗಳ ಮಧ್ಯದಲ್ಲಿ ಒಂದು ರೋಮಾಂಚನಕಾರಿ ಪಂದ್ಯ. ಎಲ್ಕಿ ಮೆತ್ರಿ ಸರ್ ಎಲ್ಲಿದ್ರಿ ತಾವು? ಲಕ್ಷ್ಮೀರಾಜ ಮೈತ್ರಿ ಮೈದಾನದಲ್ಲಿ 1 ನಂಬರ್ ಆಟಗಾರ ಡಿಂಗ್ರಿ. ಇದು ಉತ್ತಮ ದಾಳಿಗಾರ ಕಾದು ನೋಡಬೇಕು. ಚಾಕು ಚಕ್ಕಟ್ಟಿಯ ಚಕಮಕಿ ದಾಳಿಗಾರ ಡಿಂಗ್ರಿ. ಆ ಕಡೆ ಬಿಲ್ಲ ಇದ್ದಾನೆ, ಈ ಕಡೆ ಡಿಂಗ್ರಿ ಇದ್ದಾನೆ. ಕಾದು ನೋಡಬೇಕು. ಬಿಲ್ಲ, ಕೆಂಪು ಚೋಳ ಬಿಲ್ಲ ಬಂತು. ಸುಧೀರ್ ಅವರ ದಾಳಿ ಇವತ್ತೊಂದು ಉತ್ತಮವಾದಂತ ಸೆಂಟರ್ ಚೈನ್ ಬಂದು ಒಂದು ಅಂಕ ಕಡ್ಕೋತಾರೆ. ಸುಧೀರ್ ಕಮಾನ್. ವೇಟ್ ಲಾಭ್ಯಾಗದನ ಉತ್ತಮ. ಹೋದ್ರೆ ಔಟ ಕೊಡ್ರಲ್ಲ, ನಿಮ್ಗೇನು ನೀವೇ ಹೇಳ್ತೀರಿ? 8 ಮಂದಿ ಲಾಭ ಆಗಿರ್ತಾರ, ಅವ್ರೆಲ್ಲ ಔಟ. ನಿಮಗೇನು ಸಂಬಂಧ ಇಲ್ಲ ಅದು. ಎರಡು ಉತ್ತಮ ತಂಡಗಳ ಮಧ್ಯದಲ್ಲಿ ರೋಮಾಂಚನಕಾರಿ ಹಣಾಹಣಿ ನಡೀತಾ ಇದೆ. ಈ ಬದಿಯಲ್ಲಿ ನಿಡಗುದಿ ತಂಡ ಹೋದ ವರ್ಷ ಫೈನಲ್ ಮ್ಯಾಚ್ ಆಡಿದಂತಹ ತಂಡ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ವೇಟ್ ಹಾಫ್ ಟೈಮ್. 13-2 ಮಧ್ಯದಲ್ಲಿ ಪಂದ್ಯ. ತಮ್ಮಣ್ಣ ಹೋ ಅಂದ್ರೆ ಜಗ್ಗಿಡಿ ಮುಗುದಾನ ಹಾಕದಕ್ಕೊಂದಿಟ ಸೌಂಡಿಗೆ ಮುಗುದಾನ ಹಾಕ. ಇನ್ನ ಮ್ಯಾಚ್ ಬಾಳದವು. ಯಾಸ ಸಿದ್ದರಾಯಿ ಎತ್ತರ ಆಟಗಾರ ಕಾದು ನೋಡಬೇಕು. ಕಕ್ಕ ನೋಡಿ ತಂಡದ ಮೇಲೆ ದಾಳಿಯನ್ನ ಆರಾಮವಾಗಿ ನಿಧಾನಕ್ಕೆ. ಮತ್ತೆ 9 ನಂಬರ್ ದಾಳಿಗಾರ ಕಂಕನವಾಡಿ ತಂಡದ ಆಟಗಾರ. 13-2 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. 13-2 ಇನ್ ಪವರ್ ಆಫ್ ಕಂಕನವಾಡಿ. ಕೊಕಟ್ನೂರ್ ನಾಗ್ನೂರ್ ತಂಡಕ್ಕೆ ಡಿಸೈಡ್ ಮ್ಯಾಚ್ ಆಗಿರ್ತದೆ. ಕೊಕಟ್ನೂರ್ ನಾಗ್ನೂರ್ ತಂಡ ಬೇಗನೆ ಮೈದಾನ ಪ್ರವೇಶ ಮಾಡಬೇಕು ತಾವುಗಳು. ಕೊಕಟ್ನೂರ್ ವರ್ಸಸ್ ನಾಗ್ನೂರ್. ವಿಠಲ್ ಬೇಗನೆ ಮೈದಾನ ಪ್ರವೇಶ ಮಾಡಬೇಕು ತಾವುಗಳು. ಎಸ್ ಸರ್, ನಡುಗುಂದಿ ತಂಡದ 8 ನಂಬರ್ ದಾಳಿಗಾರ. ಮತ್ತೆ ಸೆಂಟರ್ ಕ್ಯಾಚ್ ಬಂತು, ಸಪೋರ್ಟ್ ಕೂಡ ಬಂತು. ಹೀಗಾಗಿ ಶಿವು ಅವರ ಒಂದು ಡಬಲ್ ಟೈ ಹೋಲ್ಡ್ ಮುಖೇನ ಪಂದ್ಯಕ್ಕೆ ಒಂದು ಅಂಕವನ್ನ ಗಳಿಸ್ತಾ ಇದ್ದಾರೆ. ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ನಡುಗುಂದಿ ತಂಡ ಆಟಗಾರರು ಚೇತರಿಸಿಕೊಳ್ಬೇಕಾಗ್ತದೆ. ಸಮಯ ಸಮೀಪಿಸ್ತಾ ಇದೆ. ಹಾಗಾದ್ರೆ ಸೂಪರ್ ಟ್ಯಾಕಲ್ ಕೂಡ ಕಾದು ನೋಡಬೇಕು. ಕ್ಯಾಚ್ ಆದರೆ ಸೂಪರ್ ಟ್ಯಾಕಲ್ ಆಗ್ತದೆ. ಡಬಲ್ ಅಂಕ ಬರ್ತಾ ಇದೆ. ಎಸ್, ಅದನ್ನ 14 ಆಗ್ಬೇಕನ್ರಿ. ಶಿವು ಏನು ನಿನ್ನ ತೆಲ್ಲಿನೂ ಬ್ಯಾರಿ. ಮತ್ತು 14 ಮಾಡಪ್ಪ ಅದನ್ನ. JCB ಇದ್ದಂಗ ಅದ ನೋಡು. ಡೂ ಆರ್ ಡೈ, ಥರ್ಡ್ ರೈಟ್, ಡಿಸೈಡ್ ರೈಟ್. ಮಾಡು ಇಲ್ಲವೇ ಮಾಡಿ. ಕರಯ್ಯ ಮರೋ, ಕುಚ್ ಕರ್ಕೆ ದಿಕ್ಕಾವ್, ಕುಚ್ ಬನ್ ಕೆ ದಿಕ್ಕಾವ್. ಇಲ್ಲಾಂದ್ರೆ ಸೂಪರ್ ಟ್ಯಾಕಲ್ ಆಗ್ತದೆ. ಇಲ್ಲಿ ನೋಡು, ಸೂಪರ್ ಟ್ಯಾಕಲ್ ಆಗ್ಬೇಕು, ಇಲ್ಲ ಇವರ ಒಂದು ಅಂಕ ತರಬೇಕು. ಅಲ್ಲಿ 4 ಆಗಬೇಕು, ಇಲ್ಲ
ಚಾನ್ಸ್. ಇದು ಸೂಪರ್ ರೈಟ್. 5 ಅಂಕವನ್ನ ಗಳಿಸಿ ಆಡ್ತಾ ಇದ್ದಾನೆ. ಬಹಳ ಉತ್ತಮವಾದಂತಹ ಒಂದು ಪಂದ್ಯ. ಕ್ಯಾರಿಯನ್ ತಂಡ ದಾಳಿಗಾರ ಕಾದು ನೋಡ್ಬೇಕು ಮತ್ತೆ ದಾಳಿಯಲ್ಲಿ. ರಕ್ಯಾ ಚಸ್ಮಾ ತಂದು ಕೊಡೋದು ನಂದದನ್ನು ತಗೊಂಡು ವಾದನ ಮಗ ತಗೊಂಡು ದಾಳಿ ಆಗ್ತಾ ಇದೆ. ಹಾಗೇನೆ ಪ್ರಯತ್ನ ಆಗ್ತಾ ಇದೆ. ಬಹಳ ರೋಮಾಂಚನಕಾರಿ ಪಂದ್ಯ ನಡೀತಾ ಇದೆ. ಕೊಕಟ್ನೂರ್ ವರ್ಸಸ್ ನಾಗನೂರ್. ಇದು ನಿಮಗೆ ಕೊನೆಯ ಕರೆ. ದಿಸ್ ಇಸ್ ಲಾಸ್ಟ್ ಕಾಲ್ ಫಾರ್ ಬೋತ್ ಟೀಮ್. ಹೌದಾ 1 ಪಾಯಿಂಟ್ ಶಿವರನ್ನ ಹೊಡ್ಕೊಂಡ್ಬಂದಿದ್ದಾರೆ. ಹೀಗಾಗಿ ಅಂಕಗಳು 4-19 ಮಧ್ಯದಲ್ಲಿ 4 ಮಾಡಿದ್ದಾರೆ. ಲಾಸ್ಟ್ 4 ಮಿನಿಟ್ಸ್ ಅಂತ ಕೊನೆಯ 4 ನಿಮಿಷ. ಎಸ್ ಮತ್ತೆ ಒಂದು ಅಂಕ ಸಿದ್ರೆ ಅವರನ್ನ ಹಚ್ಕೊಂಡು ಹೋಗ್ತಾರಲ್ಲ. ಇದು ಕಬಡ್ಡಿಯ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ರಲ್ಲ. ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಆ ಕಡೆ 4 ಮಾಡ್ರಿ ಬಾಸ್. ಯಾರಿದ್ದೀರಿ? ಸೂಪರ್ 2 ಪಾಯಿಂಟ್ಸ್. ಮತ್ತೆ 2 ಅಂಕಗಳು ನಿಡುವ ತಂಡಕ್ಕೆ. 6 ಮಾಡ್ರಿ. 6-20. ಸಮಯ ಇನ್ನೂ ಇದೆ. ಪ್ರಯತ್ನ ಮಾಡಿದ್ರೆ ಆಗ್ತದೆ. ಕಾದು ನೋಡಬೇಕು. ಹಾಗೇನೆ 6-20 ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ. ಎಸ್ ಸಟ್ಟಿ ದಳವಾಯಿ ಯೂಟ್ಯೂಬ್ ಕ್ಲಿಕ್ 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 ಇದರಲ್ಲಿ ತಾವು ಓಪನ್ ಮಾಡಿದರೆ ತಮಗೆ ಲೈವ್ ಸಿಗ್ತದೆ. ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷ. ಸಟ್ಟಪ್ಪ ದಳವಾಯಿ ಕ್ಲಿಕ್ 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 ಕುಯ್ಯ ಅದ. ಎಸ್ ಮತ್ತೆ 3 ನಂಬರ್ ಆಟಗಾರ ದಾಳಿಯಲ್ಲಿ ಕಾದು ನೋಡಬೇಕು. ಹಾಗೇನೆ ಉತ್ತಮವಾದಂತಹ ಒಂದು ದಾಳಿಯ ಸಂಘಟನೆ ಮಾಡ್ತಾ ಇದ್ದಾರೆ ನಿಡಗುತ್ ತಂಡದ ದಾಳಿಗಾರ. ಮೈದಾನದಲ್ಲಿ 5 ಜನ ಆಟಗಾರಿದ್ದಾರೆ. ಬೋನಸ್ ಆಫ್ ಆಗಿರ್ತದೆ. ಅಂಕ ತರಬೇಕಾದ್ರೆ ಸಮುದ್ರದ ಆಳಕ್ಕೆ ಹೋಗಿ ಅಂಕ ತರಬೇಕಾಗ್ತದೆ. ಬಜರ್ ಕೂಡ ಆಗ್ತಾ ಇದೆ. ಮತ್ತೆ 5 ನಂಬರ್ ಆಟಗಾರ ದಾಳಿಯಲ್ಲಿ